2 ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಅದು ಗಾಂಧಿಯವರ ಸೂಸೈಡ್ ಕೇಸ್. ಇದಕ್ಕೆ ಮೂಲ ಕಾರಣ ಬಂದು ವರದಕ್ಷಿಣೆ ಮತ್ತು ಮದುವೆ ಮಾಡ್ಕೊಂಡಿರೋ ಗಂಡಸಿಗೆ ಗಂಡಸ್ತನ ಇಲ್ಲ ಅನ್ನೋ ಒಂದು ಆರೋಪ. ಇದು ಎಷ್ಟು ಮಟ್ಟಕ್ಕೆ ನಿಜ ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಸತ್ತೋಗಿರೋ ಹುಡುಗಿ ಬಗ್ಗೆ ಹುಡುಗಿಗೆ ಮೊದಲೇ ಅಫೇರ್ ಇತ್ತು ಅಂತ ಈ ವಿಷಯನ ಮುಚ್ಚಾಕಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಸತ್ತೋಗಿರೋರ ಬಗ್ಗೆ ಅಫೇರ್ ಇದೆ ಅಂತ ಹೇಳೋದು ನಿಜವಾಗ್ಲೂ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಿಲ್ಲ. ಆ್ಯಂಡ್ ನಾನೇನು ಹೇಳೋದು ಅಂತ ಅಂದರೆ, ನಮ್ಮ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ಳೋಷ್ಟು ವೀಕಾ? ಈಗ ನಾವೊಂದು ಬಡ ಕುಟುಂಬದಲ್ಲಿ ಹುಟ್ಟಿದರೆ ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಯಾರು ಏನೇ ಬೈದರೂ ಕೂಡ ನಮಗೆ ಬೇಜಾರಾಗಲ್ಲ. ಯಾಕೆಂದರೆ ನಾವು ಇದೇ ಮನೇಲಿ ಹುಟ್ಟಿದ್ದೀವಿ, ಇದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು ಅಂತ ನೀವು ಅಂದ್ಕೊಂಡಿರ್ತೀವ. ಅದೇ ಒಂದು ಮದುವೆ ಆಗಿ ಹೋಗಿದ ತಕ್ಷಣ ಗಂಡನ ಮನೇಲಿ ಯಾರಾದರೂ ಒಂದು ಚಿಕ್ಕ ಮಾತು ಅಂದರೂ ಕೂಡ ನಿಮ್ಗೆ ಏನು ಅನಿಸುತ್ತೆ? ಇವ್ರು ಯಾರು ನನಗೆ ಹೇಳೋಕ್ಕೆ? ನಮ್ಮ ಅಪ್ಪ ಅಮ್ಮನೇ ಬೈದಿಲ್ಲ, ನಮ್ಮ ಅಪ್ಪ ಅಮ್ಮನೇ ಹೊಡೆದಿಲ್ಲ, ಇನ್ನು ಇವ್ರು ಯಾರು ನಮ್ಗೆ ಹೇಳೋಕ್ಕೆ ಅನ್ನೋ ಒಂದು ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಯಾಕೆ ಅಂದರೆ ನೀವು ಅದನ್ನು ನಿಮ್ಮನೆ ಅಂತ ಇನ್ನೂ ಕನ್ಸಿಡರ್ ಮಾಡಿರಲ್ಲ. ಅದು ನಿಮ್ಮ ಅತ್ತೆ ಮಾವ ನಿನ್ನ ಗಂಡನ ಮನೆ ಅಂತ ಕನ್ಸಿಡರ್ ಮಾಡಿರೋದಕ್ಕೆ ನಿಮಗೆ ಈ ಥರ ಒಂದು ಮನಸ್ಥಿತಿ ಬರುತ್ತೆ. ದಯವಿಟ್ಟು ನಾನೇನು ಹೇಳೋದು ಅಂದರೆ, ಈ ಥರದ್ದು ಒಂದು ಸಿಚುವೇಶನ್ಗೋಸ್ಕರ ಯಾರೋ ಅಂತ ನೀವು ಕನ್ಸಿಡರ್ ಮಾಡ್ತೀರಲ್ಲ, ಯಾರಿಗೋಸ್ಕರ ನೀವು ಯಾಕೆ ಸಾಯ್ತೀರಾ? ನಿಮಗೆ ಆದ ಒಂದು ಭವಿಷ್ಯ ಇರುತ್ತೆ. ನೀವು ಮಾಡೋ ಒಂದೇ ಒಂದು ನಿಮಿಷದ ಮಿಸ್ಟೇಕಿಂದ ನಿಮ್ಮ ಅಪ್ಪ ಅಮ್ಮ ಜೀವನ ಪೂರ್ತಿ ಅದನ್ನ ನರಳಬೇಕು ಅಲ್ವಾ? ಸೊ ನಾನೇನು ಹೇಳೋದು, ನಿಮ್ಗೆ ಇಷ್ಟ ಇಲ್ವಾ, ಆಚೆಗೆ ಬನ್ನಿ, ಟೈಮ್ ತೊಗೊಳ್ಳಿ, ಓವರ್ಕಮ್ ಮಾಡಿ. ನಿಮಗೆ ಅಂತ ತುಂಬ ದೊಡ್ಡ ಲೈಫ್ ಕಾಯ್ತಾ ಇದೆ. ಸೂಸೈಡ್ ಮಾಡ್ಕೊಳ್ಳೋದು ಎಷ್ಟೊತ್ತು ಅಲ್ಲ. ಸೊ ಮದುವೆ ಆಗಿರೋರಿಗೆ ಇತ್ತೀಚಿನ ದಿನದಲ್ಲಿ ತುಂಬ ಜನ ಸಾಯ್ತಾ ಇದ್ದಾರೆ. ಇದರಿಂದ ಹೇಳ್ತಾ ಇದ್ದೀನಿ, ಸಾಯಬೇಡಿ, ಹೊರಗಡೆ ಬನ್ನಿ, ಬದುಕು ತುಂಬ ದೊಡ್ಡದಾಗಿದೆ.